ಸ್ನೇಹಿತರೆ, ನಿಮಗೆ ಹಾವುಗಳ ಬಗ್ಗೆ ಗೊತ್ತಾ? ಕೆಲವು ಜಾತಿ ಹೆಣ್ಣು ಹಾವುಗಳು ಗಂಡ ಹಾವುಗಳ ಜೊತೆ ಸೆಕ್ಸ್ ಮಾಡಿದ ನಂತರ ಕೊನೆಗೆ ಆ ಗಂಡ ಹಾವನ್ನೇ ಆಹಾರವಾಗಿ ತಿಂತಾವೆ. ಯಾಕಂದ್ರೆ ಹೆಣ್ಣು ಹಾವು ಗರ್ಭಧರಿಸಿದ ನಂತರ 7 ತಿಂಗಳವರೆಗೆ ಊಟ ನೀರು ಯಾವುದೂ ತಿನ್ನಲ್ಲ. ಹಾವು ಮೊಟ್ಟೆ ಇಟ್ಟ ನಂತರ ಸುಮಾರು 2 ತಿಂಗಳು ಕನಿಷ್ಠ ಆಹಾರ ನೀರು ತಿಂದೆ ಪ್ರತಿ ಕ್ಷಣ ತನ್ನ ಮಕ್ಕಳಿಗಾಗಿ ಕಾವಲು ಕಾಯುತ್ತೆ. ಬರೀ ಒಂದು ಹಾವು ತನ್ನ ಮರಿಗಳನ್ನು ಪ್ರಾಣಕ್ಕಿಂತ ಹೆಚ್ಚಿಗೆ ಕಾಪಾಡಿಕೊಳ್ಳುವ ಅವಶ್ಯಕತೆ ಏನು? ಹಂಗೆ ಕಾಪಾಡೋದಕ್ಕೆ ನಾವು ಏನಂತ ಕರಿಬೇಕು? ಲವ್ ಅನ್ಬೇಕಾ, ಅಥವಾ ಮಾತೃತ್ವದಲ್ಲಿ ದೊಡ್ಡತನ ಅನ್ಬೇಕಾ, ಇಲ್ಲ ನಮಗೆ ಅರ್ಥವಾಗ್ದಿರೋ ಇನ್ನೇನಾದರೂ ಅನ್ಬೇಕಾ? ಸೊ ನಾನು ಇವಾಗ ಹಾವುಗಳ ಸೆಕ್ಸ್ ಲೈಫ್ನ, ಅದರ ಮಾತೃತ್ವನ ಮತ್ತೆ ಅದರ ಲವ್ನ ಯಾಕೆ ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ ಅಂದರೆ, ಬಹಳ ಜನ ಪುರುಷರು ತಿಳ್ಕೊಂಡಿರೋದು, ಆಲೋಚನೆ ಮಾಡೋದು ಏನಂದ್ರೆ, ಒಂದು ಸ್ತ್ರೀ ಮೊದಲು ಯಾರ ಜೊತೆ ಸೆಕ್ಸ್ ಮಾಡ್ತಾಳೋ ಅವಳು ಕೊನೆವರೆಗೂ ಅವ್ರನ್ನೇ ಲವ್ ಮಾಡ್ತಾಳೆ ಅಂತ. ಆದರೆ ನನಗೆ ಗೊತ್ತಿರೋ ಥರ ಮತ್ತೆ ನಾನು ತಿಳ್ಕೊಂಡಿರೋ ಥರ ಒಂದು ಮಹಿಳೆ ಮೊದಲಿಗೆ ಮತ್ತೆ ಕೊನೆಗೆ ಇಲ್ಲ ಪ್ರೆಸೆಂಟ್ ಯಾರನ್ನ ಲವ್ ಮಾಡ್ತಾಳೆ ಅನ್ನೋದೇ ಮುಖ್ಯ. ಕೆಲವು ಮಹಿಳೆಯರು ಕೂಡ ತನ್ನ ಶರೀರ ಕೊಟ್ಟವನಿಗಿಂತ ತಾನು ಲವ್ ಮಾಡಿದವನಿಗೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದ್ರೆ ಸೆಕ್ಸ್ ಮಾಡಿದ ಎಲ್ಲರನ್ನು ಪ್ರೀತಿ ಮಾಡೋ ಅವಶ್ಯಕತೆ ಇಲ್ಲ, ಮತ್ತೆ ಪ್ರೀತಿ ಮಾಡಿದ ಎಲ್ಲರ ಜೊತೆ ಸೆಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಲವ್ವೇ ಬೇರೆ, ಸೆಕ್ಸೇ ಬೇರೆ. ಅರ್ಥವಾಗ್ದಿರೋ ವಯಸ್ಸಿನಲ್ಲಿ, ಅರ್ಥ ಆದ್ರೂ ಹೊರಗಡೆ ಹೇಳೋಕ್ಕಾಗ್ದಿರೋ ಈ ಸಮಾಜದಲ್ಲಿ ಸೆಕ್ಸ್ಗೆ ನಾವಿಟ್ಟಿರೋ ಇನ್ನೊಂದು ಹೆಸರೇ ಪ್ರೀತಿ. ಸೊ ಸೆಕ್ಸ್ ರೂಪಾಂತರವಾಗಿ ಪ್ರೀತಿಯಾಗಿ ಬದಲಾಗುತ್ತೆ, ಪ್ರೀತಿ ರೂಪಾಂತರವಾಗಿ ಮಾತೃತ್ವವಾಗಿ ಬದಲಾಗುತ್ತೆ, ಮಾತೃತ್ವ ರೂಪಾಂತರವಾಗಿ ನಾವು ಮಾತುಗಳಲ್ಲಿ ಹೇಳೋಕ್ಕಾಗ್ದಿರೋ ಜಾಗಕ್ಕೆ ಹೋಗುತ್ತೆ. ಯಾಕಂದ್ರೆ ಒಂದು ಟೀನೇಜ್ ವಯಸ್ಸಿನ ಹುಡುಗಿ ಅತಿಯಾಗಿ ಸೆಕ್ಸ್ ಬಗ್ಗೆ ಚಿಂತೆ ಮಾಡ್ತಿರ್ತಾಳೆ. ಇನ್ನು ಮದುವೆಯಾಗಿ ಆ ಬಯಕೆ ತೀರಿದ ನಂತರ ಈಗ ಅವಳು ಪ್ರೀತಿ ಬಗ್ಗೆ ಚಿಂತೆ ಮಾಡ್ತಿರ್ತಾಳೆ. ಫಾರ್ ಎಕ್ಸಾಂಪಲ್, ಒಬ್ಬ ತಾಯಿಯಾದ ಸ್ತ್ರೀಗೆ ತನ್ನ ಚಿಂತೆ ಮತ್ತೆ ಪ್ರೇಮವೆಲ್ಲ ತನ್ನ ಮಕ್ಕಳ ಮೇಲೆ ಇರುತ್ತೆ. ಗಂಡ ತನ್ನ ಮಕ್ಕಳ ತಂಟೆಗೆ ಬಂದ್ರೆ ಅವನ್ನ ಪ್ರಾಣ ತೆಗೆಯೋಕ್ಕೂ ಹಿಂಜರಿಯುವುದಿಲ್ಲ. ಇದು ಬಹಳ ವಿಚಿತ್ರವಾಗಿ ಮತ್ತೆ ಕಾಮಿಡಿಯಾಗಿ ಇದೆ ಅಲ್ವಾ? ಈ ಸಮಾಜ ನಮ್ಮ ಮೇಲೆ ಮಾಡಿರೋ ಪ್ರೋಗ್ರಾಮಿಂಗ್ ಇಂದ ನಮ್ಮ ನಂಬಿಕೆ ಹೇಗಿದೆ ಅಂದ್ರೆ, ಒಬ್ಬ ಸ್ತ್ರೀ ಯಾರ ಹತ್ರ ಮೊದಲು ಮಲಗ್ತಾಳೋ ಅವನ್ನೇ ಲವ್ ಮಾಡ್ತಾಳೆ ಅಂತ, ಮತ್ತೆ ಅವನ್ನೇ ಜೀವನ ಪೂರ್ತಿ ಪ್ರೀತಿ ಮಾಡ್ತಾಳೆ ಅಂತ. ಪುರುಷರು ಅತಿಯಾಗಿ ನಂಬಿರುವಂತ ಒಂದು ದೊಡ್ಡ ಸುಳ್ಳು. ಆದರೆ ನಿಜ ಏನಂದ್ರೆ, ನಿನ್ನ ಹತ್ರನೇ ಸೆಕ್ಸ್ ಮಾಡಿ ನಿನ್ನಿಂದ ಪ್ರೆಗ್ನೆಂಟ್ ಆಗಿ ನಿನ್ನಿಂದ ಮಗು ಪಡೆದ ಸ್ತ್ರೀ ನಿನಗಿಂತ ತನ್ನ ಮಕ್ಕಳನ್ನೇ ಅತಿಯಾಗಿ ಪ್ರೀತಿಸ್ತಾಳೆ. ನೀನು ಅವರ ತಂಟೆಗೆ ಹೋದ್ರೆ ನಿನ್ನ ಸಾಯಿಸೋವರೆಗೂ ರೆಡಿ ಆಗ್ತಾಳೆ. ಸೊ ಇಲ್ಲಿ ತಾಯಿ ಮಕ್ಕಳಿಗೆ ಯಾವ ಥರ ಲೈಂಗಿಕ ಸಂಬಂಧ ಇದೆ? ಕೇವಲ ಲೈಂಗಿಕ ಸಂಬಂಧದಿಂದ ಲವ್ ಬರುತ್ತೆ ಅನ್ನೋ ನಮ್ಮ ಹುಡುಗರಿಗೆ ಏನನ್ಬೇಕು? ಇನ್ನು ಹೇಳ್ಬೇಕಂದ್ರೆ ಇದೊಂದು ಹೃದಯ ವಿದ್ರಾವಕ ಘಟನೆ. ಒಂದು ಸ್ತ್ರೀ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಯಾರೋ ಒಬ್ಬ ಅನ್ನೋನ್ ಸ್ಯಾಡಿಸ್ಟ್ ಅವಳ ಮೇಲೆ ರೇಪ್ ಮಾಡ್ತಾನೆ. ಅದರಿಂದ ಅವಳು ಪ್ರೆಗ್ನೆಂಟ್ ಆಗ್ತಾಳೆ. ಆದರೆ ಆ ರೇಪಿಸ್ಟ್ಗೆ ಗಲ್ ಶಿಕ್ಷೆ ಸಿಗೋವರೆಗೂ ಹೋರಾಡ್ತಾಳೆ. ಆದರೆ ಕೊನೆಗೆ ಆ ರೇಪಿಸ್ಟಿಂದ ಪ್ರೆಗ್ನೆಂಟ್ ಆಗಿ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಆದರೆ ಆ ಮಗುನ ತಗೊಂಡೋಗಿ ಯಾವ ಕಸದ ಬುಟ್ಟಿಗೆ ಹಾಕಲ್ಲ. ತನ್ನ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡ್ತಾಳೆ. ಯಾಕಂದ್ರೆ ನಾನು ಮೊದಲಿಗೆ ಹೇಳ್ದಂತೆ, ಸ್ತ್ರೀ ವಿಷಯದಲ್ಲಿ ಸೆಕ್ಸ್ ಬೇರೆ, ಲವ್ ಬೇರೆ. ಅವಳು ಲವ್ಗೋಸ್ಕರ ಸಾಯ್ತಾಳೆ, ಇಲ್ಲ ಸಾಯಿಸ್ತಾಳೆ. ಮಾತೃತ್ವದಲ್ಲಿ ಒಂದು ರಹಸ್ಯ ಅಡಗಿದೆ. ಮಾತೃತ್ವ ಒಂದು ಹುಡುಗಿನ ಪರಿಪೂರ್ಣವಾದ ಸ್ತ್ರೀಯಾಗಿ ಮಾಡುತ್ತೆ. ಅವಳಲ್ಲಿರೋ ಪ್ರೀತಿನ ಇನ್ನೂ ಜಾಸ್ತಿ ಮಾಡುತ್ತೆ. ನಿಜವಾಗಿ ಗಂಡಸಿಗೂ ಕೂಡ ಸ್ತ್ರೀಯಿಂದ ಸೆಕ್ಸ್ಗಿಂತ ಜಾಸ್ತಿ ಲವ್ವೇ ಬೇಕು. ಈ ವಿಷಯ ನಿಮ್ಮ ತಂದೆನ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ತಾಯಿ ನಿಮಗೆ ಪ್ರೀತಿ ತೋರಿಸೋದು ನಿಮ್ಮ ತಂದೆಗೆ ಇಷ್ಟ ಇರೋಲ್ಲ. ಯಾಕಂದ್ರೆ ಮಕ್ಕಳ ಮೇಲೆ ತೋರಿಸೋ ಲವ್ಗಿಂತ ಗಂಡನ ಮೇಲೆ ತೋರಿಸೋ ಲವ್ ಬಹಳ ಕಡಿಮೆಯಾಗಿರುತ್ತೆ. ಅದನ್ನು ಯಾವ ಗಂಡ ಸಹಿಸಿಕೊಳ್ಳಲ್ಲ. ಇಷ್ಟು ದಿನ ಗಂಡನಿಗೆ ತೋರಿಸಿದಲು ಜಸ್ಟ್ 0.1% ಮಾತ್ರ ಅಂತ ಗಂಡನಿಗೆ ತಿಳಿಯುತ್ತೆ. 100% ಪ್ರೀತಿ ತೋರಿಸಿಲ್ಲ ಅಂತ ಮಕ್ಕಳ ಆದಾಗ್ಲೇ ಅವನಿಗೆ ಗೊತ್ತಾಗೋದು. ಸೊ ಪಾಯಿಂಟ್ ಏನಂದ್ರೆ, ಸ್ತ್ರೀ ಗಂಡನಿಂದ ಮಕ್ಕಳನ್ನು ಪಡೆದು ತನ್ನೊಳಗಿನ ಪ್ರೀತಿನ ಹಂಚಿಕೊಳ್ಳಲು ಮತ್ತು ಮಕ್ಕಳನ್ನು ಬೆಳೆಸಲು ಮತ್ತೆ ಮಕ್ಕಳ ಸೇಫ್ಟಿಗೆ ಸ್ತ್ರೀ ವಿಷಯದಲ್ಲಿ ಗಂಡ ಒಂದು ವಸ್ತು ಮಾತ್ರವೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.